ಮಾತು ಹೇಳ್ತೀನಿ, ಎಲ್ಲರೂ ಹೇಳೋ ಮಾತೆ ನಾನು ಹೇಳ್ತಾ ಇರೋಂಥದ್ದು. ದರ್ಶನ್ ಅವ್ರು ಬರ್ತಿದ್ದಾರೆ ಅಂತಂದರೆ ಪೊಲೀಸ್ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ, ಯಾಕಂದರೆ ಅಭಿಮಾನಿಗಳು ಜಾಸ್ತಿ ಜನ ಸೇರ್ತಾರೆ ಅಂತ. ಆದರೆ ಇವತ್ತು ದರ್ಶನ್ ಅವ್ರನ್ನ ಪೊಲೀಸವರು ಅವ್ರಿಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನೋಡಿದಾಗ ಅಫ್ಕೋರ್ಸ್ ಎಂಥವ್ರಿಗೂ ಬೇಜಾರು ಆಗೇ ಆಗುತ್ತೆ. ನಾನು ಎಷ್ಟೋ ಜನ ಪೊಲೀಸ್ ಪಾತ್ರನ ಅವ್ರ ಜೊತೆ ಮಾಡಿದ್ದೀನಿ. ಅಯ್ಯ, ಸುಮಾರು ಪಿಕ್ಚರ್ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ. ನಾವು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವಾಗ. ಆಮೇಲೆ ಅವರು ಪೊಲೀಸ್ ಪಾತ್ರ ಎಷ್ಟೋ ಐರಾವತ ಇವೆಲ್ಲ ಸಕಲ ಕಾಣ್ತಾ ಇದೆ. ಎಲ್ಲೋ ಪೊಲೀಸ್ ಜೊತೆ ಅವ್ರನ್ನ ಅಂದರೆ ಸೆಕ್ಯೂರಿಟಿ ಆಗಿ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅಂಥದ್ರಲ್ಲಿ ಒಬ್ಬ ಆರೋಪಿಯಾಗಿ ಕರ್ಕೊಂಡು ಹೋಗ್ತಾಯಿರಲ್ಲ, ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅದೊಂದು ಬಹಳ ಬೇಜಾರು. ಆಮೇಲೆ ಅವ್ರ ಪಾಪ ಅವ್ರು ಯಾವಾಗಲೂ ಬೇವ್ರ್ತಾ ಇರ್ತಾರೆ ಜಾಸ್ತಿ. ಸೊ ಅವ್ರಿಗೆ ಟವಲ್ ಬೇಕೇ ಬೇಕು. ಅಂದರೆ ಎಲ್ಲ ಒಬ್ಬ ಮನುಷ್ಯನಿಗೆ ಅವೆಲ್ಲ ಇರ್ತವೆ. ಸಿಗರೇಟ್ ಬೇಕಾಗ್ಬೋದು, ಮತ್ತು ಬಿರಿಯಾನಿ ಪ್ರಿಯ, ಎಲ್ಲ ಮನುಷ್ಯನಿಗೂ ಇರ್ತದೆ. ಬಟ್ ಇವೆಲ್ಲ ಮಿಸ್ ಮಾಡಿಕೊಂಡು ಅಲ್ಲೋಗಿ ಅವರು ಒಬ್ಬ ಆರ್ಡಿನರಿ ಇವನ್ ಥರ ಕೂತ್ಕೊಳ್ಳೋದು ಜೈಲಲ್ಲಿ, ಐ ಮೀನ್ ಸ್ಟೇಷನಲ್ಲಿ. ಇವರೇ ಅಂತಾರೆ, ಯಾವುದೇ ಕಲಾವಿದನಿಗೂ ನೋವು ಆಗುತ್ತೆ, ಯಾವ ಅಭಿಮಾನಿಗೂ ಅದು ನೋವು ಆಗುತ್ತೆ. ಆದಷ್ಟು ಬೇಗ ಅದನ್ನೆಲ್ಲ ಕೇಸೆಲ್ಲ ಮುಗಿಸ್ಕೊಂಡು ಆಚೆ ಬರಲಿ. ಸಣ್ಣ ಪುಟ್ಟ ತಪ್ಪೇನಾದ್ರು ಮಾಡಿದರೆ ಕಾನೂನು ಪ್ರಕಾರ ಪ್ರೂವ್ ಆದರೆ ಅದು ಶಿಕ್ಷೆ ಆಗಲಿ. ಅವ್ರು ವಾಪಸ್ ಬಂದರೂ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ. ನಮ್ಮ ಕನ್ನಡ ಇಂಡಸ್ಟ್ರಿ ಕಲಾವಿದರ ಪರವಾಗಿ, ನಾನು ಹೇಳಿ ಕಲಾವಿದರ ಪರವಾಗಿ ಅಂತ ಹೇಳೋದು ತಪ್ಪಾಗತ್ತೆ ಏನೋ ಗೊತ್ತಿಲ್ಲ. ಬಟ್ ಆ್ಯಸ್ ಅ ಫ್ರೆಂಡ್, ಕಲಾವಿದ ಬಿಟ್ಬಿಡಿ, ಆ್ಯಸ್ ಅ ಫ್ರೆಂಡ್ ಅವರೆಲ್ಲ ಅದನ್ನ ಕೇಸ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದರೆ ವಿ ಸ್ಟಿಲ್ ಲವ್ ಹಿಮ್. ಮನುಷ್ಯ ತಪ್ಪು ಮಾಡ್ತಾನೆ, ಅದನ್ನ ಅನುಭವಿಸಿದಂದರೆ ಪ್ರಾಯಶ್ಚಿತ್ತಕ್ಕಿಂತ ಬೇರೆ ಇದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನ ತಪ್ಪೇನಾರು ಆಗಿದ್ದರೆ ಕಾನೂನು ಪ್ರಕಾರ ಏನೋ ಶಿಕ್ಷೆ ಇದ್ದರೆ, ಪ್ರೂವ್ ಆದರೆ ಮಾಡ್ಕೊಂಡು ಬರಲಿ. ವಿಲ್ ಅಕ್ಸೆಪ್ಟ್ ಹಿಮ್ ಆ್ಯಂಡ್ ಹಿ ಈಸ್ ಮೈ ಫ್ರೆಂಡ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ರವಿಚೇತನ್ ಅವರ ಮಾತು. ಅಂದರೆ ದರ್ಶನ್ ಅವರು ಯಾವ ರೀತಿ, ಅವರು ಎಷ್ಟು ಒಳ್ಳೆಯವರು, ಅವರು ನೆಕ್ಸ್ಟು ಏನು ಈ ಒಂದು ಆರೋಪಿಯಾಗಿ ಬಂದು ಏನು ಶಿಕ್ಷೆ ಆಗಲಿ, ಅವ್ರಿಗೆ ಎಷ್ಟಾಗಬೇಕೋ ಅಷ್ಟು ಆಗಿ ಬಂದರೆ ನಾವು ಅವ್ರನ್ನ ಸ್ವಾಗತ ಮಾಡೋದಕ್ಕೆ ರೆಡಿ. ನಾನು ಸ್ಟಿಲ್ ಅವ್ರನ್ನ ಇಷ್ಟಪಡ್ತೀನಿ, ಲವ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಈ ದರ್ಶನ್ ಅವರು ಅಂತಂದ್ರೇ ಇದೇನೆ, ಅವ್ರಿಗೂ ತುಂಬ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ. ಆದರೆ ಕೆಲವು ಸುತ್ತಮುತ್ತ ಇರೋರಿಂದ ಅವರು ಈ ರೀತಿ ತಪ್ಪು ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.